ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಿಂದ ಬಂದಿರೋ ರಕ್ಷಿತಾಗೆ ಇಷ್ಟು ದೊಡ್ಡ ಸೆಲೆಬ್ರೇಷನಿಂದ ಅಥವಾ ರೋಡ್ ಶೋ ಇರ್ಬೋದು, ಆ ಜನಗಳ ಪ್ರೀತಿ ನೋಡಿ ನಿಜವಾಗ್ಲೂ ನನಗಂತೂ ಶಾಕ್ ಆಯಿತು. ಯಾಕೆ ಶಾಕ್ ಆಯಿತು, ಏಕೆ ನಮ್ಮ ಕರ್ನಾಟಕದಲ್ಲಿ ಗಿಲ್ಲಿಗೆ ಮಾಡಿಲ್ವಾ ಆ ಥರ ಎಲ್ಲ ನಿಮ್ಗೆ ಅನಿಸ್ತಿರ್ಬೋದು. ಬಟ್ ಅದೆಲ್ಲ ವಿಷಯ. ಮಂಗಳೂರು ಜನ, ತುಳು ಜನಗಳು ಹೆಂಗೆ ಅಂದರೆ, ಅವ್ರು ಎಷ್ಟೇ ದೊಡ್ಡ ಸೆಲೆಬ್ರಿಟಿಗಳಾಗಿರಲಿ, ಅವ್ರು ಎಂಥ ದೊಡ್ಡ ಕೆಲಸ ಮಾಡಿರಲಿ, ಅವ್ರನ್ನ ಎತ್ತಿ ಮೆರೆಸೋ ಕೆಲಸ ಮಾಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರುಗಳು ಮಾಡಲ್ಲ. ಓಕೆ, ಬಂದಾಗ ಒಂಚೂರು ಪ್ರೀತಿಯಿಂದ ಮಾತಾಡಿಸ್ಬೋದು, ಒಂದು ಚೂರು ಪ್ರೀತಿ ತೋರಿಸ್ಬೋದು ಅವ್ರ ಕಡೆಯಿಂದ ಅಷ್ಟೇ. ಬಟ್ ಜನಗಳೆಲ್ಲ ಸೇರಿಕೊಂಡು, ಓ ನಮ್ಮ ಹೀರೋ ಬಂದ್ಬಿಟ್ಟ, ನಮ್ಮ ಕಡೆ ಮಾಡ್ತಾರೆ ನೋಡಿ. ಈಗ ಒಬ್ಬ ಹೀರೋ ಅದಂದ್ರೆ, ಅಣ್ಣ ನೀನು ಸೆಲ್ಫಿ ಕೊಡಿ, ಅಣ್ಣ ನಿಂಗೊಂದು ಫೋಟೋ, ಒಂದು ಸೆಲ್ಫಿ ಕೊಡು ಅಥವಾ ಆಟೋಗ್ರಾಫ್ ಹಾಕು, ಆ ಥರ ಹೋಗೊಂಥರ ಹುಚ್ಚು ಅಭಿಮಾನ ಇರುತ್ತಲ್ಲ. ಬಟ್ ಆ ಕಡೆ ಇಲ್ಲ. ಆ ಕಡೆ ಒಂಚೂರು ಆ ಥರ ಸೆಲೆಬ್ರಿಟಿಗಳನ್ನ ಆ ಥರ ಎತ್ತು ಮೆರೆಸೋದೇ ಇಲ್ಲ. ಬಟ್ ಯಾರಿಗೂ ಇಲ್ಲದ ಆ ಥರ ದೊಡ್ಡ ದೊಡ್ಡ ಹೀರೋಗಳಿಗಿರ್ಬೋದು. ರೂಪೇಶ್ ಶೆಟ್ಟಿ ಗೆದ್ದಿಲ್ವಾ, ಅವ್ರು ಹೀರೋ ಕೂಡ, ಬಟ್ ಅವ್ರಿಗೂ ಈ ಥರ ಸೆಲೆಬ್ರೇಷನ್ ಮಾಡಿಲ್ಲ. ಬಟ್ ಇದ್ದಕ್ಕಿದ್ದಾಗ ರಕ್ಷಿತಾಗೆ ಯಾಕೆ ಇಷ್ಟು ಪ್ರೀತಿ ಕೊಟ್ಟರು, ತುಳು ಜನ ಅಥವಾ ಉಡುಪಿ ಇರ್ಬೋದು, ಮಂಗಳೂರು ಜನ ಇರ್ಬೋದು, ಏನಕ್ಕೆ ಇಷ್ಟೊಂದು ಅವ್ಳಿಗೆ ಪ್ರೀತಿ ಕೊಟ್ಟರು ಅಂತ ನನಗೆ ಹೇಳ್ತಾ ಹೋಗ್ತೀನಿ. ಅಲ್ಲ, ಯಾರಿಗೂ ಸಿಗೋದು ಪ್ರೀತಿ ರಕ್ಷಿತಾಗೆ ಹೆಂಗೆ ಸಿಗೋದಕ್ಕೆ ಸಾಧ್ಯ ಅಂತಂದು ಏನು ಮ್ಯಾಜಿಕ್ ಮಾಡಿದ್ಲು ಅವಳು ಬಿಗ್ ಬಾಸ್ ಮನೇಲಿ ಅಂತ ನನಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ರಕ್ಷಿತಾ ಹೋದಾಗ ಅವಳಿಗೂ ಸ್ವಲ್ಪ ಏಟಿತ್ತು, ಅಂದರೆ ತುಳು ಜನದಲ್ಲಿ ಅವಳಿಗೆ ಸ್ವಲ್ಪ ಏಟು ಮಾಡ್ತಿದ್ರು ವ್ಲಾಗಿಂದ. ಸೊ ಈಗ ಅವಳು ಬಿಗ್ ಬಾಸ್ ಮನೆಗೆ ಬಂದಾದ್ಮೇಲೆ ಅವಳ ಚುರುಕುತನ ಫಸ್ಟ್ ಅವಳಿಗೆ ಜನಗಳಿಗೆ ಇಷ್ಟ ಆಗದೆ, ಬರೀ ತುಳು ಜನಗಳಿಗೆ ಅಂತಲ್ಲ, ನಾರ್ಮಲ್ ಆಗಿರೋ ನಮಗೆ ಕರ್ನಾಟಕ ಜನತೆ ಯಾರ್ಯಾರಿದ್ದೀವಿ ನಮ್ಗಳಿಗೂ ಅಷ್ಟೇ. ಅವಳು ಚುರುಕುತನ ಇರ್ಬೋದು, ಅವಳು ಮಾತಾಡೋ ಸ್ಟೈಲ್ ಇರ್ಬೋದು, ತುಂಬ ಜನ ಅವಳು ಮಾತಿಂದ ನಗ್ಸಿದ್ದಾಳೆ. ಈಗ ಹೊರಗಡೆ ಬಂದಾದ್ಮೇಲೆ ತುಂಬ ಇಂಟರ್ವ್ಯೂಗಳಲ್ಲಿ ಅವಳು ಎಷ್ಟು ನಗ್ಸಿದ್ದಾಳೆ ಅಂದರೆ, ಕರ್ಬೇವು ಸೊಪ್ಪಿರೋದು, ಡಗ ಡಗ ಅನ್ನೋದು, ಡಕ ಡಕ ಬಡ ಬಡ, ಈ ಥರ ತುಂಬ. ಅವ್ರು ಹಂಗ ಮೇಡಮ್, ಅವರು ಅಮಿತ್ ಅವ್ರು ಹೆಂಗೆ ಅಂದರೆ, ನಂಗೆ ಗೊತ್ತಿಲ್ಲ ಮೇಡಮ್ ಹಿಂಗೆ ಅಂತ ಆ ಥರ ಎಲ್ಲ ತುಂಬ ನಗ್ಸಿದ್ದಾಳೆ. ಅವ್ಳಿಗೆ ಸರಿಯಾಗಿ ಚಟುವಟಿಕೆ ಅನ್ನೋದ ಚಟವಟಿಕೆ ಅದು ಏನು ಹೇಳಿ ಒಂದು ಕಡೆ ನಗ್ಸಿದ್ದಾಳೆ ಅವಳ ಮಾತಿಂದ. ಅದಕ್ಕೋಸ್ಕರ ಜನಗಳಿಗೆ ಇಷ್ಟ ಆಗಿದ್ದಾರೆ. ಮಂಗಳೂರು ಜನಗಳಿಗೆ ಇಷ್ಟ ಆಗೋದಕ್ಕೆ ಮೇಯ್ನ್ ಕಾರಣ ರಕ್ಷಿತಾ. ಇದೇ ರೀಸನ್ನು. ಹೆಂಗಂದರೆ ಅವಳು ಅಲ್ಲಿಯ ಒಂದು ಕಸುಬುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾಳೆ, ಮೀನುಗಾರಿಕೆ ಬಗ್ಗೆ ಮಾತಾಡಿದ್ದಾಳೆ. ಅವ್ರ ಕಷ್ಟ ಎಷ್ಟಿದೆ ಅಂತ ಕರೆಸಿ ಬಿಗ್ ಬಾಸ್ ಮನೆಗೆ, ಅವ್ರ ಕಷ್ಟ ಏನಿದೆ ಅವ್ರು ಹೇಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಕರೆಸಿ ಅಂತ 3 ಆಸೆಗಳಲ್ಲಿ ಹೇಳಿದ್ಲು. ಅದೇ ರೀತಿ ಹುಲಿ ಕುಣಿತದವ್ರನ್ನ ಕರೆಸಿ ಅಂತ ಹೇಳಿದರು, ಅವರು ಕೂಡ ಬಂದಿದ್ದರು. ಇನ್ನು 3ನೇಯದಾಗಿ ಅವಳು ಹೇಳಿದ್ದು ಕಂಬಳ ಕಂಬಳನ ಅದ್ರ ಬಗ್ಗೆ ಹೇಳಿದ್ಲು. ಅದ್ರ ಬಗ್ಗೆ ಎಷ್ಟು ಅದು ಒಂದು ರೀಲ್ಸೇ ಆಗಿತ್ತು ದೊಡ್ಡದಾಗಿ. ಅಂದರೆ ಅವ್ರ ಕಡೆ ಏನೇನು ನಡೆಯುತ್ತಲ್ಲ ಹಬ್ಬಗಳು ಅಥವಾ ಒಂದು ಸೆಲೆಬ್ರೇಷನು, ಅದನ್ನು ಎತ್ತಿ ಹಿಡಿದ್ಲು ಅಂತಲೇ ಹೇಳ್ಬೋದು. ತುಳುನಾಡಿನ ಇದೆಲ್ಲ ಎತ್ತಿ ಹಿಡಿದ್ಲು. ಅದು ಆ ಜನಗಳಿಗೆ ಇಷ್ಟ ಆಗ್ತಾ ಹೋಯ್ತು. ಯಾರೋ ಒಬ್ಬರು ಕಂಬಳ ಒಂದು ಇದರಲ್ಲಿ ಸ್ಟೇಜಲ್ಲಿ ಕೂಡ ಹೇಳ್ತಿದ್ರು, ನಮ್ಮ ರಕ್ಷಿತಾ ಕಂಬಳ ಬಗ್ಗೆ ಎಲ್ಲ ಮಾತಾಡಿದ್ದಾಳೆ ಬಿಗ್ ಬಾಸ್ ಮನೇಲಿ, ರನ್ನರ್ ಅಪ್ ಕೂಡ ಆಗಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು ಒಂದು ಸೆಲೆಬ್ರೇಷನಲ್ಲಿ ತುಳುನಾಡಿನ ಜನ. ಸೊ ಅವಳು ಬಂದಾಗ ಯಾವುದೇ ಹುಡುಗಿಗೆ ಈ ಥರ ಈ ರೇಂಜಿಗೆ ಸೆಲೆಬ್ರೇಷನ್ ನಿಜ ನಾವು ನೋಡಿರಲಿಲ್ಲ. ತುಳುನಾಡಲ್ಲಿರ್ಬೋದು, ನಮ್ಮ ಕರ್ನಾಟಕ ಜನದಲ್ಲಿ ಬಿಗ್ ಬಾಸ್ ಬಂದವರು ಇರ್ಬೋದು, ತುಂಬ ಚೆನ್ನಾಗಿ ಅವಳನ್ನ ಬರಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವಳು ಇದ್ರಲ್ಲೂ ಇದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರೋದಿರ್ಬೋದು, ತುಂಬ ಚೆನ್ನಾಗಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಹುಡುಗಿ ಇದೇ ರೀತಿ ತುಂಬ ಮೇಲೆ ಬೆಳೀತಾ ಹೋಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ತುಂಬ ಜನ ಕೇಳ್ತಾರೆ, ನೀವು ಆ್ಯಕ್ಟಿಂಗ್ ಮಾಡ್ತೀರಾ, ಆ್ಯಕ್ಟಿಂಗ್ ಫೀಲ್ಡಿಗೆ ಬರ್ತೀರಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡ್ಗೆಲ್ಲ ಬರೋಕ್ಕೆ ಹೋಗೋದಿಲ್ಲ, ನನ್ನ ಬುಡಕ್ಕೆ ಹೋಗ್ತೀನಿ. ಮತ್ತೆ ಅಂದರೆ ನಾನು ವ್ಲಾಗ್ ಮಾಡೋದಕ್ಕೆ ಹೋಗ್ತೀನಿ, ಆ್ಯಕ್ಟಿಂಗೆಲ್ಲ ನನಗೆ ಬರಲ್ಲ, ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಕೇಳ್ತಾರೆ. ಆಗ ನಿನಗೆ ಗಿಲ್ಲಿ ಹೀರೋ ಆದರೆ ಅಕಸ್ಮಾತ್ ನಿನ್ನ ಕರೆದ್ರೆ ಆ್ಯಕ್ಟಿಂಗ್ ಬರ್ತೀನಿ ಅಂದಾಗ, ಗಿಲ್ಲಿ ಹೀರೋ ಆದರೆ ನಾನು ಹೀರೋಯಿನ್ ಆಗಿ ಬರ್ತೀನಿ ಅಂತ ಹೇಳ್ತಾಳೆ. ಸೊ ಅವಳು ಅದನ್ನು ಹೇಳ್ತಾಳೆ, ಅದು ಕ್ಲಿಯರ್ ಮಾಡ್ತಾಳೆ. ನಾನು ಗಿಲ್ಲಿ ಜಸ್ಟ್ ಫ್ರೆಂಡ್ಸ್ ಅಂತ ಕೂಡ ಹೇಳಿದ್ದಾಳೆ. ಗಿಲ್ಲಿ ಥರ ಹುಡುಗ ಬೇಕು ಅಂದರೆ ಗಿಲ್ಲಿ ಅಲ್ಲ, ಓಕೆ. ಅಂದರೆ ಅವನ ಥರ ಓಪನ್ ಹಾರ್ಟ್ ಇರ್ಬೋದು, ಅವ್ನು ಓಪನ್ ಆಗಿ ಮಾತಾಡೋದಿರ್ಬೋದು, ಅವನ ಥರ ಕಾಮಿಡಿ ಮಾಡೋದಿರ್ಬೋದು, ಯಾವಾಗಲೂ ಆ್ಯಕ್ಟಿವ್ ಆಗಿರೋದಿರೋದು, ಆ ಥರ ಇಷ್ಟ ಹುಡುಗ. ಬಟ್ ಗಿಲ್ಲಿ ಥರನೇ ಅಂತ, ಗಿಲ್ಲಿ ಥರ ಅದು ಗಿಲ್ಲಿ ಅಲ್ಲ ಅನ್ನೋ ರೀತಿಯೇ ಹೇಳ್ತಾರೆ. ಈಗ ಗಿಲ್ಲಿ ಥರ ಅಂತ ಹೇಳಿದ್ರೆ ನನ್ನ ಥರನೇ ಅಂತ ಹೇಳ್ತೀನಿ. ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ, ನನ್ನ ಥರ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರೋರು ಬೇಕು ಅಂತ ಹೇಳ್ತೀನಿ ಅಂತ ಈ ಥರ ಹೇಳಿದ್ಲು. ಈಗ ತುಂಬ ನನಗಂತೂ ಮನಸಾರೆ ಇಷ್ಟ ಆಯಿತು ರಕ್ಷಿತಾ. ಐ ಲವ್ ಯು ಸೋ ಮಚ್. ನೀನು ಇನ್ನೂ ತುಂಬ ಚೆನ್ನಾಗಿ ಬೆಳಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಅವಳು ರೋಡ್ ಶೋ ಅಂತ ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ. ಅವಳು ರೋಡ್ ಶೋ ಅಲ್ಲಿ ಯಾರೊಬ್ಬರು ಗಿಫ್ಟ್ ಥರ ಕೊಡ್ತಾರೆ, ಅವಳು ಏನು ಅಂತ ಹಿಂಗೆ ಹೋಗ್ಬಿಡ್ತಾರೆ, ರಸಗುಲ್ಲ ಅಂತ ಓಪನ್ ಮಾಡ್ತಾಳೆ. ಅದಂತೂ ಸಖತ್ತಾಗಿರುತ್ತೆ. ಅದು ಮತ್ತೆ ಈಗ ಆಲ್ರೆಡಿ ಮೀಮ್ಸ್ ಬಂದಿದೆ ಅದು ಕೂಡ.
ಹ್ಮ್, ಅದು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ಹೇಳ್ತಾಳೆ, ಥ್ಯಾಂಕ್ಸ್ ಇಷ್ಟು ಪ್ರೀತಿ ಕೊಟ್ಟಿದ್ದ ಕರ್ನಾಟಕ ಜನತೆ, ತುಳುನಾಡಿನ ಜನರು ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಮೇನ್ ಏನಂದರೆ, ಅಲ್ಲಿ ಬಂದ ಒಂದು 2-3 ಜನ ಹೆಂಗಸರು ಹೇಳ್ತಾರೆ, ಅವಳು ನೋಡೋಕೆ ಬಂದರು, ನಾನು ಅವಳಿಗೋಸ್ಕರ ಕೊರಗಜ್ಜಂಗೆ ಅಥವಾ ಹಾಗೆ ಗಣೇಶಂಗೆಲ್ಲ ಇದು ಹರಕೆ ಒತ್ತಿದ್ವಿ ನಾವು ಅಂತ ಹೇಳಿದ್ರು. ಅದನ್ನು ಕೇಳಿ ನಿಜವಾಗ್ಲೂ ಶಾಕ್ ಆಯಿತು. ಹೌದು, ಗಿಲ್ಲಿಗೂ ಒತ್ತಿದ್ದಾರೆ, ತುಂಬ ಜನ ಅವ್ರ ಫ್ಯಾನ್ಸ್ಗಳಿಗೆ ಒತ್ತಿದ್ದಾರೆ. ಆದರೆ ತುಳುನಾಡಿನ ಜನ ಇಲ್ಲಿ ಸ್ಪೆಷಲಾಗಿ ಕಾಣಿಸ್ಕೊಂಡ್ರು ನನಗೆ. ಅಂದರೆ ಯಾರ ಒಂದು ವಿಷಯದಲ್ಲಿ ಇಲ್ದಿದ್ದು ರಕ್ಷಿತಾ ವಿಷಯದಲ್ಲಿ ಮಾಡಿದಾರಲ್ಲ, ಸೊ ಆಕೆ ಏನೋ ಒಂದು ದೇವರ ಆಶೀರ್ವಾದ ಅವಳ ಮೇಲೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ನೀವೇ ಯೋಚನೆ ಮಾಡಿ, ಅವಳು ಚುರುಕುತನ ಎಲ್ಲರಿಗೂ ಹೆಂಗೆ ಇಷ್ಟ ಆಗೋದ್ಲು. 2 ಸಲ ಹೋದ್ಲು. ಮೊದಲನೇ ಸಲ ಎಲ್ಲರೂ ಮನೆಯವರೆಲ್ಲ ಸೇರಿ ಕಳಿಸಿದ್ರು ಬಿಗ್ ಬಾಸ್ ಮನೆಯಿಂದ ಆಚೆಗೆ. ಮತ್ತೆ ಬಂದ್ಲು ಜನಗಳ ಪ್ರೀತಿಯಿಂದ. ಸೋಷಿಯಲ್ ಮೀಡಿಯಾ ಇರೋದಕ್ಕೇನೆ ಅವಳು ಮತ್ತೆ ವಾಪಸ್ ಬಂದಿದ್ದು. ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ 100% ಅವಳನ್ನ ಒಳಗಡೆ ಕಳಿಸ್ತಿರಲಿಲ್ಲ ಬಿಗ್ ಬಾಸರು. ಸೋಷಿಯಲ್ ಮೀಡಿಯಾ ಪವರಿಂದನೇ ಮತ್ತೆ ಅವಳು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು. ನೆಕ್ಸ್ಟು ಮತ್ತೆ ಸೀಕ್ರೆಟ್ ರೂಮ್ಗೆ ಹೋಗ್ತಾಳೆ, ಮತ್ತೆ ಅಲ್ಲಿಂದ ಬರ್ತಾಳೆ. ಅಂದರೆ ಏನೋ ಒಂಥರ ಜನಗಳ ಪ್ರೀತಿ ಅವಳು ಈಸಿಯಾಗಿ ಗಳಿಸಿದ್ಲು. ಅದೆಲ್ಲ ಅವರ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಕೊರಗಜ್ಜ ಇರ್ಬೋದು ಅಥವಾ ಗಣೇಶನ ಅವ್ರ ಜನಗಳು ಅರ್ಕೆ ಹೊತ್ತಿದ್ರಲ್ಲ, ಅವು ಆಶೀರ್ವಾದನೇ ಇರ್ಬೋದು. ತುಂಬ ಚೆನ್ನಾಗಿ ಪ್ರೀತಿನ ಗಳಿಸಿದ್ದಾಳೆ. ಅದು ಹೀಗೆ ಅವಳಿಗೆ ಸಿಗಲಿ ಅಂತಲೇ ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಹುಡುಗಿ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಬಾಯಿ ಬಡ್ಕಿ ಅಂತಲೇ ಹೇಳ್ಬೋದು. ಇದ್ದಿದ್ದು ಒದ್ರು ಬಿಡ್ತಾಳೆ ಹಂಗೆ, ಏನಿದೆಯೋ ಬಾಯಿಲ್ಲ ಅದೆಲ್ಲ ಹಂಗೆ ಒದ್ರು ಬಿಡ್ತಾಳೆ. ಮನಸ್ಸಲ್ಲಿ ಏನೂ ಕಲ್ಮಶ ಇಲ್ಲ, ಏನೇ ಇದ್ದರೂ ಹಂಗೆ ಡೈರೆಕ್ಟ್ ಹೇಳ್ಬಿಡ್ತಾಳೆ. ಅದು ನನಗೆ ತುಂಬ ಇಷ್ಟ ಆಯಿತು ಅವಳಲ್ಲಿ. ನಿಮಗೆ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.